ಸಿಂಹರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದಾಯದ ಮೂಲ ಹೆಚ್ಚಾಗುವಂತಹ ಸೂಚನೆಗಳು ಈ ದಿವಸ ನಿಮಗೆ ಸಿಕ್ಕತ್ತೆ. ಗುರಿ ಮುಟ್ಟುವ ತನಕ ವಿಶ್ರಾಂತಿ ಬೇಡ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಆ ದೃಢವಾದಂತಹ ಸಂಕಲ್ಪ ನಿಶ್ಚಯ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ. ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಈ ದಿವಸ ಕೆಲವು ಕೆಲಸಗಳು ಮಾತ್ರ ಮಂದಗತಿಯನ್ನು ಹೊಂದುತ್ತೆ, ನಿಧಾನವಾಗಿ ಆ ಕೆಲಸ ಆಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ಆಗುವಂತಹ ಕೆಲಸಕ್ಕೂ ಕೂಡ ತೊಂದರೆಯಾದೀತು, ತಾಳ್ಮೆ ಇರಲಿ ಅನ್ನುವಂಥದ್ದು. ಕೆಲಸದ ಶೈಲಿ ಏನಾದರೂ ಬದಲಾವಣೆ ಆದರೆ ಅದು ನಿಮಗೆ ಮಾರಕವಾಗತ್ತೆ. ಅದರಿಂದ ಅನುಕೂಲಕ್ಕಿಂತ ತೊಂದರೆ ಹೆಚ್ಚು. ಹಾಗಾಗಿ ಯಾವ ಶೈಲಿಯಲ್ಲಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆಯೋ ಹಾಗೇ ಮುಂದುವರಿಲಿ ಅಂತಕ್ಕಂಥದ್ದು. ಕಾಲ್ನೋವಿನಿಂದ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಾಧ್ಯತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರಲ್ಲಿ ಒಂದಷ್ಟು ಆ ಬಂಧುತ್ವ ಬಾಂಧವ್ಯ ಗಟ್ಟಿಯಾಗುವಂಥದ್ದು, ಸ್ನೇಹಿತರನ್ನ ನಂಬಿ ಏನೋ ವ್ಯವಹಾರವನ್ನು ಮಾಡ್ತೀವಿ ಎನ್ನುವಂತಹ ಮಾತುಕತೆ, ಅವರ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ, ಇವೆಲ್ಲವನ್ನು ವ್ಯಕ್ತಪಡಿಸ್ತೀರಿ ಅಂತ ಅರ್ಥ. ಆರ್ಥಿಕವಾದಂತಹ ನಷ್ಟ, ವೃತ್ತಿಯಲ್ಲಿ ಅಸಮಾಧಾನ, ಇವುಗಳ ಸೂಚನೆ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಶೀತ ಸಂಬಂಧವಾದಂತಹ ಸಮಸ್ಯೆ ನಿಮಗೆ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಗುರುತರವಾದಂತಹ ಜವಾಬ್ದಾರಿಯ ಮಾತುಕತೆ ನಡೆಯೋದಕ್ಕೆ ಅವಕಾಶವಾಗುತ್ತೆ. ಹೊಸಬರ ಒಂದು ವಿಶೇಷವಾದಂತಹ ಪರಿಚಯದಿಂದ ಅನುಕೂಲಕ್ಕೆ ದಾರಿ ಇದೆ. ಆದರೆ ನಿಮ್ಮ ವರ್ತನೆ, ನಿಮ್ಮ ಮಾತು ಆ ಒಂದು ಸಂಬಂಧಕ್ಕೆ ಮಧ್ಯದಲ್ಲಿ ಎಲ್ಲಿ ತೊಂದರೆ ಆಗುತ್ತೋ ಅನ್ನುವಷ್ಟರ ಮಟ್ಟಿಗೆ ಆತಂಕದಿಂದ ಕೂಡಿರತಕ್ಕಂತಹದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಅನಗತ್ಯವಾದಂತಹ ಖರ್ಚು ಬೇಡ, ಖರ್ಚಿಗೆ ಸ್ವಲ್ಪ ಕಡಿವಾಣ ಇರಲಿ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹೊಂದಾಣಿಕೆ ಅತಿ ಮುಖ್ಯವಾದಂಥದ್ದು. ಆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ. ಯಾವಾಗ ಆ ಹೊಂದಾಣಿಕೆಗಳು ಹೆಚ್ಚಾಗುತ್ತೋ ಆಗ ನಿಮಗೆ ಲಾಭ ಜಯ ಅನ್ನುವಂಥದ್ದಿರುತ್ತೆ. ವಿಶ್ರಾಂತಿ ಇಲ್ಲದೆ ಕೋಪ, ಮನೆಯ ವಾತಾವರಣ ಇವೆಲ್ಲವೂ ಕೂಡ ವಿಚಿತ್ರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮನೆಯ ವಾತಾವರಣ ಹಾಳಾಗುತ್ತೆ, ಸಿಟ್ಟು ಅತಿರೇಕಕ್ಕೆ ಇರುತ್ತೆ. ಇವೆಲ್ಲವೂ ಕೂಡ ತೊಂದರೆಗೆ ಕಾರಣವಾಗಬಹುದು. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ, ಬೇರೆಯವರ ವಿಷಯಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಖಾತ್ರಿಪಡಿಸಿಕೊಂಡು ನಿರ್ದಿಷ್ಟವಾದಂತಹ ನಿಖರವಾದಂತಹ ಬಹಳ ಶಿಸ್ತುಬದ್ಧವಾದಂತಹ ತೀರ್ಮಾನವನ್ನು ಮಾಡಿದರೆ ಮಾತ್ರ ನಿಮಗೆ ಗೌರವ ಅನ್ನುವಂಥದ್ದು. ಕೈ ಹಾಕದಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ. ಇದೂ ಕೂಡ ಬೇಸರಕ್ಕೆ, ಸಿಟ್ಟಿಗೆ ಕಾರಣ ಆಗಬಹುದು. ಕೆಲಸ ಕಾರ್ಯಗಳಿಂದ ತುಂಬ ಆಯಾಸವಾಗ್ತಕ್ಕಂಥದ್ದು, ದೈಹಿಕವಾದಂತಹ ಶ್ರಮ ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಆ ಮನ್ಯುದೇವತಾ ಪ್ರಸಾದದಿಂದ ನಿಮ್ಮ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳಾಗ್ತಕ್ಕಂಥದ್ದು. ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ದೊಡ್ಡದು ಮಾಡಿಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತಕ್ಕಂತಹ ಪ್ರಸಂಗಗಳು ನಡೀಬಹುದು. ಎಚ್ಚರಿಕೆ ಇರಲಿ. ಯಾವಾಗ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುತ್ತೆ ಅನ್ನುವಂತಹ ಸೂಚನೆಗಳು ಗೊತ್ತಾಗುತ್ತೋ ಆಗ ನೀವು ತುಂಬ ಬುದ್ಧಿವಂತಿಕೆಯಿಂದ ಆ ಒಂದು ಸಮಯವನ್ನು, ಆ ಒಂದು ವಾತಾವರಣವನ್ನು, ಪರಿಸ್ಥಿತಿಯನ್ನು ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಉತ್ತಮವಾದಂತಹ ಕೆಲಸಗಳಿಂದ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಭಾವನಾತ್ಮಕವಾದಂತಹ ವಿಚಾರಗಳು ತುಂಬ ದುಃಖಕ್ಕೆ ಕಾರಣವಾಗುತ್ತೆ. ಆ ರೀತಿಯ ಭಾವನಾತ್ಮಕವಾದಂತಹ ಸಂದರ್ಭಗಳು ಬಂದಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿರ್ಲಿಪ್ತ ಭಾವದಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.